ಕುಂಭ ರಾಶಿ ಗುರು ಅಸ್ತರಾಜಯೋಗ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ. ನಮಸ್ಕಾರ ಕುಂಭ ರಾಶಿಯ ನನ್ನೆಲ್ಲ ಆತ್ಮೀಯ ಬಂಧುಗಳೇ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಇಂದು ನಾವು ಕುಂಭ ರಾಶಿಯವರ ಜೀವನದಲ್ಲಿ ಸಂಭವಿಸಲಿರುವ ಒಂದು ಅತ್ಯಂತ ಮಹತ್ವದ ಮತ್ತು ವಿಶಿಷ್ಟವಾದ ಜ್ಯೋತಿಷ್ಯ ವಿದ್ಯಮಾನದ ಬಗ್ಗೆ ಮಾತನಾಡಲಿದ್ದೇವೆ. ಆತ್ಮೀಯರೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದೇವಗುರು ಬೃಹಸ್ಪತಿಯನ್ನು ಭಾಗ್ಯದ ಅಧಿಪತಿ ಎಂದು ಕರೆಯಲಾಗುತ್ತದೆ. ಆದರೆ ಪ್ರಸ್ತುತ ಜುಲೈ 15 ಅಥವಾ 16ರಿಂದ ಆರಂಭವಾಗಿ ಆಗಸ್ಟ್ 12ರವರೆಗೆ, ಅಂದರೆ ಒಂದು ತಿಂಗಳ ಕಾಲ ಗುರುದೇವನು ಅಸ್ತನಾಗಿದ್ದಾನೆ. ಗ್ರಹಗಳ ರಾಜನಾದ ಸೂರ್ಯನ ಅತಿ ಹತ್ತಿರಕ್ಕೆ ಗುರು ಬಂದಾಗ ಈ ಅಸ್ತ ಸ್ಥಿತಿ ಉಂಟಾಗುತ್ತದೆ. ಕುಂಭ ರಾಶಿಯವರೇ, ಗುರು ಅಸ್ತನಾದ ಕೂಡಲೇ ಗಾಬರಿ ಪಡಬೇಡಿ. ಯಾಕೆಂದರೆ ಈ ಬಾರಿ ಗುರುವು ಒಬ್ಬನೇ ಅಸ್ತನಾಗಿಲ್ಲ, ಅವನು ಸೂರ್ಯನ ಜೊತೆ ಕುಳಿತಿದ್ದಾನೆ. ಸೂರ್ಯನ ಬೆಂಬಲದಿಂದ ಗುರುವು ಈಗ ಕುಂಭ ರಾಶಿಯವರಿಗೆ ರಾಜಯೋಗವನ್ನು ನೀಡಲು ಸಿದ್ಧನಾಗಿದ್ದಾನೆ. ಈ ವಿಶೇಷ ವಿಡಿಯೋದಲ್ಲಿ ನಾವು ಈ ಒಂದು ತಿಂಗಳ ಅವಧಿಯಲ್ಲಿ ನಿಮ್ಮ ಉದ್ಯೋಗ, ಹಣಕಾಸು, ಕುಟುಂಬ ಮತ್ತು ಆರೋಗ್ಯದ ಮೇಲೆ ಯಾವ ರೀತಿ ಬದಲಾವಣೆಗಳಾಗಲಿವೆ ಎಂಬುದನ್ನು ಎಳೆಯಾಗಿ ತಿಳಿಯೋಣ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಯಾಕೆಂದರೆ ಅರ್ಧ ಮಾಹಿತಿ ಅಪಾಯಕಾರಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಗುರು ಅಸ್ತದ ರಹಸ್ಯ ಮತ್ತು ಡಿಗ್ರಿಗಳ ಲೆಕ್ಕಾಚಾರ. ಬಂಧುಗಳೇ, ಈ ಸಂಚಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ. ಗುರುವು ಈಗ 9 ಡಿಗ್ರಿಯಲ್ಲಿದ್ದರೆ ಸೂರ್ಯನು 29 ಡಿಗ್ರಿಯಲ್ಲಿದ್ದಾನೆ. ಇಬ್ಬರೂ ಶಕ್ತಿಶಾಲಿ ಗ್ರಹಗಳೇ. ಗುರು ಅಸ್ತನಾದಾಗ ಆ ಗ್ರಹವು ಸ್ವಲ್ಪ ದುರ್ಬಲವಾಯಿತು ಎಂದು ಅರ್ಥ. ಆದರೆ ಇಲ್ಲಿ ಒಂದು ವಿಶೇಷತೆ ಇದೆ. ಗುರು ಎಲ್ಲಿ ಕುಳಿತಿದ್ದಾನೋ ಅಲ್ಲಿ ಸ್ವಲ್ಪ ಸಮಸ್ಯೆ ಕೊಡಬಹುದು, ಆದರೆ ಗುರುವು ತನ್ನ ದೃಷ್ಟಿಯನ್ನು ಎಲ್ಲಿ ಹರಿಸುತ್ತಿದ್ದಾನೋ ಅಲ್ಲಿ ನಿಮಗೆ 100% ಯಶಸ್ಸು ಸಿಗುವುದು ಖಚಿತ. ಯಾಕೆಂದರೆ ಗುರುವು ಈ ಬಾರಿ ಸೂರ್ಯನ ಸಪೋರ್ಟ್ ಅಥವಾ ಬೆಂಬಲದೊಂದಿಗೆ ದೃಷ್ಟಿಯನ್ನು ಹರಿಸುತ್ತಿದ್ದಾನೆ. ಅಂದರೆ ಗುರುವಿನ ಜ್ಞಾನ ಮತ್ತು ಸೂರ್ಯನ ಅಧಿಕಾರ ಎರಡೂ ಸೇರಿ ನಿಮ್ಮ ಜೀವನದ 3 ಪ್ರಮುಖ ಮನೆಗಳನ್ನು ಬೆಳಗುತ್ತಿವೆ. ಅವುಗಳೆಂದರೆ ನಿಮ್ಮ 2ನೇ ಮನೆ, 10ನೇ ಮನೆ ಮತ್ತು 12ನೇ ಮನೆ. 6ನೇ ಮನೆಯಲ್ಲಿ ಗುರು, ಕೆಲಸ ಮತ್ತು ಆರೋಗ್ಯದ ಮೇಲೆ ಫೋಕಸ್. ಕುಂಭ ರಾಶಿಯವರೇ, ಗುರು ಮತ್ತು ಸೂರ್ಯ ಈಗ ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಕುಳಿತಿದ್ದಾರೆ. 6ನೇ ಮನೆ ಎಂದರೆ ಸಾಲ, ರೋಗ, ಶತ್ರು ಮತ್ತು ನೌಕರಿಯ ಸ್ಥಾನ. ಇಲ್ಲಿ ಗುರುವು ಅಸ್ತನಾಗಿರುವುದರಿಂದ ನಿಮಗೆ ಒಂದು ಸರಳ ಉದಾಹರಣೆ ನೀಡುತ್ತೇನೆ. ಒಂದು ಕತ್ತಲೆ ಕೋಣೆಯಲ್ಲಿ ನಿಮಗೆ ಕೇವಲ ಒಂದು ಸಣ್ಣ 0 ವಾಟ್ ಬಲ್ಬ್, 9 ಡಿಗ್ರಿ ಬಲ್ಬ್ ನೀಡಲಾಗಿದೆ ಎಂದು ಭಾವಿಸಿ. ನೀವು ಸರಿಯಾಗಿ ಗಮನಹರಿಸಿ ನೋಡಿದರೆ ಮಾತ್ರ ಅಲ್ಲಿರುವ ವಸ್ತುಗಳು ಕಾಣುತ್ತವೆ. ಅದೇ ರೀತಿ ಈ ಒಂದು ತಿಂಗಳು ನೀವು ನಿಮ್ಮ ಕೆಲಸದ ಮೇಲೆ ಹೆಚ್ಚಿನ ಗಮನ ಹರಿಸಬೇಕು. ನೌಕರಿ, ಉದ್ಯೋಗಸ್ಥರು ತಮ್ಮ ಕೆಲಸದಲ್ಲಿ ಸಣ್ಣ ತಪ್ಪುಗಳಾಗದಂತೆ ನೋಡಿಕೊಳ್ಳಬೇಕು. ಸ್ವಲ್ಪ ಹೆಚ್ಚು ಶ್ರಮ ಪಟ್ಟರೆ ಗುರುವಿನ ಬೆಂಬಲ ಖಂಡಿತ ಸಿಗುತ್ತದೆ. ಶತ್ರುಗಳು ಹುಟ್ಟಿಕೊಳ್ಳಬಹುದು, ಆದರೆ ಗುರು ಮತ್ತು ಸೂರ್ಯನ ಪ್ರಭಾವದಿಂದ ಅವರು ನಿಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ. ಆದರೆ ನೆಗೆಟಿವ್ ಜನರಿಂದ ಸ್ವಲ್ಪ ದೂರ ಇರಿ. ಆರೋಗ್ಯ, ನಿಮ್ಮ ರೋಗನಿರೋಧಕ ಶಕ್ತಿ ಸ್ವಲ್ಪ ಕಡಿಮೆಯಾಗಬಹುದು. ವೈರಲ್ ಇನ್ಫೆಕ್ಷನ್ ಅಥವಾ ಸುಸ್ತಿನ ಬಗ್ಗೆ ಜಾಗರೂಕರಾಗಿರಿ. 2ನೇ ಮನೆಯ ಮೇಲೆ ದೃಷ್ಟಿ, ಧನ ಲಾಭ ಮತ್ತು ಕುಟುಂಬ ಸೌಖ್ಯ. ವೀಕ್ಷಕರೇ, ಈಗ ಗುರುವಿನ ಅದ್ಭುತ ದೃಷ್ಟಿಯ ಬಗ್ಗೆ ಮಾತನಾಡೋಣ. ಗುರುವಿನ ದೃಷ್ಟಿ ನಿಮ್ಮ 2ನೇ ಮನೆಯ ಮೇಲೆ ಬೀರುತ್ತಿದೆ. 2ನೇ ಮನೆ ಎಂದರೆ ಧನ, ಕುಟುಂಬ ಮತ್ತು ವಾಣಿ, ಮಾತು, ಹಣ, ಉಳಿತಾಯ. ಇಲ್ಲಿಯವರೆಗೆ ನಿಮ್ಮ ಹಣ ನೀರಲ್ಲಿ ಹೋಮ ಮಾಡಿದಂತೆ ಖರ್ಚಾಗುತ್ತಿದ್ದರೆ ಈಗ ಆ ಖರ್ಚುಗಳಿಗೆ ಬ್ರೇಕ್ ಬೀಳಲಿದೆ. ಹಣದ ಹರಿವು ಹೆಚ್ಚಾಗುವುದಲ್ಲದೆ ನೀವು ಹಣವನ್ನು ಉಳಿಸಲು ಆರಂಭಿಸುತ್ತೀರಿ. ಕುಟುಂಬದಲ್ಲಿ ಯಾವುದಾದರೂ ಮಂಗಳ ಕಾರ್ಯಗಳು ನಡೆಯುವ ಸಾಧ್ಯತೆ ಇದೆ. ಕುಟುಂಬದವರ ನಡುವೆ ಪ್ರೀತಿ ಮತ್ತು ಗೌರವ ಹೆಚ್ಚಾಗಲಿದೆ. ಮಾತಿನ ಪ್ರಭಾವ, ನಿಮ್ಮ ಮಾತು ಈಗ ತುಂಬಾ ಆಕರ್ಷಕವಾಗಿರಲಿದೆ. ನೀವು ಮಾತಿನ ಮೂಲಕವೇ ಜನರ ಮನಸ್ಸು ಗೆಲ್ಲುವಿರಿ ಮತ್ತು ದೊಡ್ಡ ಕೆಲಸಗಳನ್ನು ಮಾಡಿಸಿಕೊಳ್ಳುವಿರಿ. ವಿಶೇಷವಾಗಿ ಶಿಕ್ಷಕರು, ಸಲಹೆಗಾರರು ಅಥವಾ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಇರುವವರಿಗೆ ಈ ಸಮಯ ವರದಾನದಂತಿದೆ. 10ನೇ ಮನೆಯ ಮೇಲೆ ದೃಷ್ಟಿ, ಕೆರಿಯರ್ನಲ್ಲಿ ಮಹಾ ಬದಲಾವಣೆ. ಬಂಧುಗಳೇ, ಕುಂಭ ರಾಶಿಯವರ ಕೆರಿಯರ್ ಅಥವಾ ವೃತ್ತಿ ಜೀವನದ ಮೇಲೆ ಗುರುವಿನ ದೃಷ್ಟಿ ಬೀರುತ್ತಿದೆ. ಇದು ನಿಮ್ಮ 10ನೇ ಮನೆ. ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಬರಬಹುದು, ಆದರೆ ಆ ಬದಲಾವಣೆಗಳು ನಿಮ್ಮ ಒಳ್ಳೆಯದಕ್ಕೆ ಆಗಿರುತ್ತವೆ. ಸೂರ್ಯ ಮತ್ತು ಗುರುವಿನ ಬೆಂಬಲ ಇರುವುದರಿಂದ ನಿಮ್ಮ ಕೆಲಸಕ್ಕೆ ಸಮಾಜದಲ್ಲಿ ಮತ್ತು ಕಚೇರಿಯಲ್ಲಿ ಮನ್ನಣೆ ಸಿಗಲಿದೆ. ನಿಮ್ಮ ಹೆಸರೇ ನಿಮ್ಮ ಕೆಲಸದ ಗುರುತಾಗಲಿದೆ. ಬಡ್ತಿ ಅಥವಾ ಸಂಬಳ ಏರಿಕೆಯ ಸಾಧ್ಯತೆಗಳು ಈ ಒಂದು ತಿಂಗಳಲ್ಲಿ ದಟ್ಟವಾಗಿವೆ, ಆದರೆ ಕೆಲಸದ ಮೇಲೆ ನಿಮ್ಮ ಫೋಕಸ್ ಮಾತ್ರ ಇರಲಿ. 12ನೇ ಮನೆಯ ಮೇಲೆ ದೃಷ್ಟಿ, ವಿದೇಶಿ ಯೋಗ ಮತ್ತು ಆಸ್ಪತ್ರೆ ವೆಚ್ಚಕ್ಕೆ ಮುಕ್ತಿ. ಕುಂಭ ರಾಶಿಯವರ ಮೇಲೆ ಗುರುವಿನ 3ನೇ ದೃಷ್ಟಿ 12ನೇ ಮನೆಯ ಮೇಲೆ ಬೀರುತ್ತಿದೆ. ಇದು ವಿದೇಶ, ಖರ್ಚು ಮತ್ತು ಆಸ್ಪತ್ರೆಯ ಸ್ಥಾನ. ವಿದೇಶಿ ಅವಕಾಶ, ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವವರಿಗೆ ಈ ಸಮಯ ತುಂಬಾ ಶುಭಕರವಾಗಿದೆ. ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಅಥವಾ ಇಂಪೋರ್ಟ್ ಎಕ್ಸ್ಪೋರ್ಟ್ ವ್ಯವಹಾರದಲ್ಲಿ ಇರುವವರಿಗೆ ಭರ್ಜರಿ ಲಾಭ ಸಿಗಲಿದೆ. ಖರ್ಚಿನ ನಿಯಂತ್ರಣ, ಅನಗತ್ಯ ಖರ್ಚುಗಳು ನಿಲ್ಲುತ್ತವೆ. ಆಸ್ಪತ್ರೆಗೆ ಸಂಬಂಧಿಸಿದ ಯಾವುದೇ ಹಳೆಯ ಸಮಸ್ಯೆಗಳಿದ್ದರೆ ಅವು ಈಗ ಬಗೆಹರಿಯಲಿವೆ.
ವಿಶೇಷವಾಗಿ ವೈದ್ಯರು ಅಥವಾ ನರ್ಸ್ ಆಗಿ ಕೆಲಸ ಮಾಡುವವರಿಗೆ ಈ ಸಮಯದಲ್ಲಿ ದೊಡ್ಡ ಯಶಸ್ಸು ಸಿಗಲಿದೆ. ಕುಂಭ ರಾಶಿಯವರೇ, ಈ ಒಂದು ತಿಂಗಳ ಸುವರ್ಣ ಕಾಲವನ್ನು ಪೂರ್ಣವಾಗಿ ಬಳಸಿಕೊಳ್ಳಲು ಈ ಸರಳ ಕಾರ್ಯಗಳನ್ನು ಮಾಡಿ. ಗಮನ ಹರಿಸಿ, ಪ್ರತಿಯೊಂದು ಕೆಲಸವನ್ನು ಬಹಳ ಜಾಗರೂಕತೆಯಿಂದ ಮಾಡಿ. ನಕಾರಾತ್ಮಕತೆಯಿಂದ ದೂರವಿರಿ. ನಿಮ್ಮ ಬಗ್ಗೆ ಕೆಟ್ಟದ್ದನ್ನು ಬಯಸುವವರಿಂದ ಅಥವಾ ನೆಗೆಟಿವ್ ಎನರ್ಜಿ ನೀಡುವ ವ್ಯಕ್ತಿಗಳಿಂದ ದೂರವಿರಿ. ಮಂತ್ರ: ಪ್ರತಿದಿನ ಓಂ ಬೃಂ ಬೃಹಸ್ಪತಯೇ ನಮಃ ಅಥವಾ ಸೂರ್ಯನ ಮಂತ್ರಗಳನ್ನು ಪಠಿಸಿ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ವೀಕ್ಷಕರೇ, ಗುರು ಅಸ್ತನಾಗಿ ನಿರ್ಮಿಸಲಿರುವ ಯೋಗದ ಪ್ರಭಾವಗಳ ಕುರಿತಾಗಿರುವ ವಿಶೇಷ ಮಾಹಿತಿ ಇದಾಗಿದ್ದು, ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕುಂಭ ರಾಶಿಯ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮ ದಿನಗಳು ಮಂಗಳಮಯವಾಗಿರಲಿ. ಧನ್ಯವಾದಗಳು.